ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ, ಸೆಕೆಂಡ್ ಎಪಿಸೋಲ್ ಟು ಟಿಮೋಥಿ ಚಾಪ್ಟರ್ 2, 2ನೇ ಅಧ್ಯಾಯ. 2ನೇ ತಿಮೋಥಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತ್ಮಿಕ ತಂದೆಯ ಆತ್ಮಿಕ ಮಗುವಿಗಾಗಿ ನೀಡಿದ 16 ಮಾರ್ಗದರ್ಶನಗಳು, 16 ಗೈಡ್ಲೈನ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್ ಟು ಎ ಸ್ಪಿರಿಚುವಲ್ ಚೈಲ್ಡ್. 2ನೇ ತಿಮೋಥಿ 2ನೇ ಅಧ್ಯಾಯದಲ್ಲಿ ಪೌಲನು ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗು ತಿಮೋಥಿ. ಆತ್ಮಿಕ ತಂದೆಯಾದ ಪೌಲನು ಆತ್ಮಿಕ ಮಗುವಾದ ತಿಮೋಥಿಯನಿಗೆ ಬರೆಯುವಾಗ 16 ಮಾರ್ಗದರ್ಶನಗಳನ್ನು ನೀಡುವಂಥದ್ದನ್ನು ಗಮನಿಸಬಹುದು. 16 ಗೈಡ್ಲೈನ್ಸ್. ಒಂದೊಂದು ಈ ಮಾರ್ಗದರ್ಶನಗಳನ್ನು ತನ್ನ ಆತ್ಮಿಕ ಮಗುವಿಗಾಗಿ ಆತ್ಮಿಕ ತಂದೆ ನೀಡುವಾಗ ಅದೆಲ್ಲ ಭಾಳ ಶಕ್ತಿಯುತವಾದದ್ದು, ಭಾಳ ಆತ್ಮಿಕವಾದದ್ದು, ಅನುಭವಪೂರ್ವಕವಾದದ್ದು, ಅಭಿಷಿಕ್ತವಾದದ್ದು ಆಗಿರ್ತದೆ. ಒಬ್ಬ ಆತ್ಮಿಕ ಮಗುವಿಗೆ ಆತ್ಮಿಕ ತಂದೆ ಇರುವುದಾದರೆ ಎಷ್ಟೊಂದು ಸಂಗತಿಗಳನ್ನು ಮಾರ್ಗದರ್ಶನದ ರೂಪದಲ್ಲಿ ಕಲಿಬಹುದಲ್ವಾ? ನನ್ನ ಆತ್ಮಿಕ ತಂದೆ ಅನೇಕ ಬಾರಿ ನನಗೆ ಆತ್ಮಿಕ ಮಾರ್ಗದರ್ಶನ ನೀಡಿದ್ದು ಇಂದಿಗೂ ಬಹಳ ಸಹಾಯಕರವಾಗಿದೆ, ನೆನಪಿಗಿದೆ. ಅದನ್ನು ಇಂದಿಗೂ ನಾನು ಅನ್ವಯಿಸ್ತಾ ಇದ್ದೇನೆ. ಅಪರೂಪವಾಗಿ ಒಂದೆರಡು ನಾನು ಕೈಕೊಂಡು ನಡೆದಿಲ್ಲ, ಅದು ನನ್ನ ತಪ್ಪು, ಆತ್ಮಿಕ ತಂದೆಯ ತಪ್ಪಲ್ಲ, ಅದು ನನ್ನ ಗರ್ವ, ನನ್ನ ಹಗುರ ಭಾವನೆ ಅಂತ ಹೇಳ್ಬೋದು. ಆದರೆ ಹೆಚ್ಚಿನ ಅಂಶ ನಾನು ಆ ಆತ್ಮಿಕ ತಂದೆಯಿಂದ ಕಲಿತಂಥವುಗಳನ್ನು ನಾನು ಅನ್ವಯಿಸಿಕೊಳ್ಳುತ್ತಿದ್ದೇನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. 2ನೇ ತಿಮೋಥಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೊದಲನೇ ವಚನ ಈ ರೀತಿಯಾಗಿದೆ: ಆದುದರಿಂದ ನನ್ನ ಮಗನೇ ಅಂತ ಹೇಳುವಾಗ ಅದು ಎಷ್ಟು ಪರ್ಸ್ನಲ್ ಆಗಿದೆ ಅಂತ ನಾವು ನೋಡ್ತೀವಿ, ಎಷ್ಟು ವ್ಯಕ್ತಿಗತವಾಗಿದೆ. ಹಾಗಾದರೆ ಆತ್ಮಿಕ ತಂದೆ ಆತ್ಮಿಕ ಮಗುವಿಗಾಗಿ ನೀಡುವ ಮೊದಲನೇ ಮಾರ್ಗದರ್ಶನ ಅದು ವೈಯಕ್ತಿಕವಾದದ್ದು. ಇಟ್ಸ್ ಎ ಪರ್ಸನಲ್ ಗೈಡ್ಲೈನ್. ಆ ರೀತಿಯಾಗಿ ವೈಯಕ್ತಿಕವಾದ ಮಾರ್ಗದರ್ಶನ ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ನೀಡುವಂಥದ್ದನ್ನು ದೇವರು ನೋಡಿಬಿಟ್ಟು ಅದನ್ನೇ ಬೈಬಲಾಗಿ ಮಾಡಿಬಿಟ್ಟಿದ್ದಾರೆ. ವಾವ್! ಅದನ್ನೇ ಸ್ಕ್ರಿಪ್ಚರ್ ಆಗಿ, ದೇವರ ವಾಕ್ಯವಾಗಿ, ದೈವ ಪ್ರೇರಿತವಾಗಿ ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ನೀಡುವಂಥ ಈ ಮಾರ್ಗದರ್ಶನವನ್ನೇ ದೇವರು ಬೈಬಲಿನ ಭಾಗವಾಗಿ, ಬೈಬಲಿನ ಪುಸ್ತಕವಾಗಿ ಮಾಡಿರುವಂಥದ್ದು ಆಶ್ಚರ್ಯ. ಅದರಿಂದ ನಾವು ಕಲಿಯುವಂಥದ್ದು ಬಹಳಷ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಟ್ಸ್ ಎ ಪರ್ಸನಲ್ ಒನ್. ನನ್ನ ಮಗನೇ. ನಾನು ಆ ರೀತಿಯಾಗಿ ನನ್ನ ಆತ್ಮಿಕ ಮಕ್ಕಳಿಗೆ ಕರೆಯಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗಳೇ, ನನ್ನ ಮಗನೇ. ವೈಯಕ್ತಿಕವಾದ ಮಾರ್ಗದರ್ಶನ. ಅದರಲ್ಲಿ ಓನರ್ಶಿಪ್ ಇದೆ, ಸ್ವಂತತ್ವ. ಎರಡನೇದಾಗಿ ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ಸ್ಟ್ರಾಂಗ್ ಆಗಿರಲಿಕ್ಕೆ, ಬಲವಾಗಿರಲಿಕ್ಕೆ ಹೇಳುವಂಥದ್ದು 2ನೇ ಮಾರ್ಗದರ್ಶನ. ಸೆಕೆಂಡ್ ಗೈಡ್ಲೈನ್ ಈಸ್ ಟು ಬಿ ಸ್ಟ್ರಾಂಗ್ ಇನ್ ದ ಗ್ರೇಸ್. ಹೌದು, ನನ್ನ ಮಗನೇ ಅಂತ ಹೇಳಿಬಿಟ್ಟು ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಲ್ಲಿ ಬಲಗೊಂಡವನಾಗಿರು. ಬಿ ಸ್ಟ್ರಾಂಗ್. ಸುಮ್ಮನೆ ಏನೋ ಕೃಪೆ ಇದೆ ಅಂತ ಹೇಳ್ಬಿಟ್ಟಲ್ಲ, ಸ್ಟ್ರಾಂಗ್ ಆಗಿರಬೇಕು, ಬಲವಾಗಿರಬೇಕು. ಸ್ಟ್ರಾಂಗ್ ಅಂತ ಹೇಳಿದ್ರೆ 100ಕ್ಕೆ ಎಷ್ಟು ಅಂತ ಹೇಳ್ಬೋದು? 10, 20, 50? 100ಕ್ಕೆ 100.
ಅದನ್ನು ಏಮ್ ಮಾಡಬೇಕು, ಅದನ್ನು ಗೋಲ್ ಮಾಡಬೇಕು, ಅದನ್ನು ಅನ್ವಯಿಸ್ಕೊಳ್ಬೇಕು. ಅದು ಲಭ್ಯವಾಗಿರ್ತದೆ, ಅದು ನಮ್ಮಲ್ಲಿಯೇ ಇರುವಂಥದ್ದಾಗಿದೆ. ಕೃಪೆ ಹೌದು, ಯೇಸು ಕ್ರಿಸ್ತನಲ್ಲಿದೆ ಅದು. ಆದರೆ ಯೇಸು ಕ್ರಿಸ್ತನು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೋಡುವಾಗ ನಮ್ಮೊಳಗಿದ್ದಾರೆ. ಹಾಗಾದರೆ ನಮ್ಮೊಳಗಿರುವಂಥ ಯೇಸು ಕ್ರಿಸ್ತನ ಕೃಪೆಯಲ್ಲಿ ನೀನು ಸ್ಟ್ರಾಂಗ್ ಆಗಿರು. ಗ್ರೇಟ್. ಏನು ನೋಡ್ಕೊಳ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, 2 ತಿಮೋಥಿ 2ನೇ ಅಧ್ಯಾಯದಿಂದ ನಾವು ಆತ್ಮಿಕ ತಂದೆಯ 16 ಮಾರ್ಗದರ್ಶನಗಳು ಆತ್ಮಿಕ ಮಗುವಿಗೆ ನೀಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 2 ನೋಡಿದ್ದಾಯಿತು. ಈಗ 3ನೇದು ನೋಡುವಾಗ ನಂಬಿಗಸ್ತರಿಗೆ ಒಪ್ಪಿಸಿಕೊಡಲು ಮಾರ್ಗದರ್ಶನ. 3ನೇ ಮಾರ್ಗದರ್ಶನ ಏನಂದರೆ, ಈಗ ಆತ್ಮಿಕ ತಂದೆ ಕೆಲವು ವಾಕ್ಯಗಳನ್ನು, ಪ್ರಕಟಣೆಗಳನ್ನು ಕೊಡ್ತಾ ಇರುವಾಗ ಅದು ಆತ್ಮಿಕ ತಂದೆಯಿಂದ ಆತ್ಮಿಕ ಮಗುವಿಗೆ ಆ ಪ್ರಕಟಣೆಗಳು ಲಭ್ಯವಾಯ್ತಲ್ಲ. ಈಗ ಆ ಲಭ್ಯವಾದಂಥ ಪಡ್ಕೊಂಡಂಥ ಆತ್ಮಿಕ ಪ್ರಕಟಣೆಗಳು, ವಾಕ್ಯಗಳನ್ನು, ವಾಗ್ದಾನಗಳನ್ನು, ಆಜ್ಞೆಗಳನ್ನು ತಕ್ಕೊಂಡು ಈಗ ಅದನ್ನು ಆತ್ಮಿಕ ಮಗು ಏನು ಮಾಡಬೇಕು? ಅದನ್ನು ನಂಬಿಗಸ್ತರಿಗೆ ಒಪ್ಪಿಸಿ ಕೊಡಬೇಕು. ಅದು 3ನೇ ಮಾರ್ಗದರ್ಶನ. ಆದ ಕಾರಣ ಆದಿಕಾಂಡದಿಂದ ಪ್ರಕಟಣೆವರೆಗೆ ಇರುವಂಥ ಬಿಗ್ ಜೆ ಟಿ ವಿ ಮುಖಾಂತರವಾಗಿ ಸಾರಲಾಗಿರುವಂಥ ಈ ಸಂದೇಶಗಳು ದೇವರು ನನಗಾಗಿ ಕೊಡಲಿಲ್ಲ, ಅದನ್ನು ನನ್ನ ಆತ್ಮಿಕ ಮಕ್ಕಳಿಗೂ ಮತ್ತು ಆತ್ಮಿಕ ಸಹೋದರ ಸಹೋದರಿಯರಿಗೂ ನೀಡಬೇಕೆಂಬುದಾಗಿ. ಹೌದು, ಈ ಬಗ್ಗೆ ಚರ್ಚೆ ನಮ್ಮ ಪ್ರಿಯ ಸಹೋದರು ಪ್ರಶಾಂತ್ ಅವರ ಮುಖಾಂತರವಾಗಿ ಮಾತುಕತೆ ಆದಾಗ ನನಗೆ ಭಾಳ ಖುಷಿ ಆಯಿತು. ಯಾಕಂತ ಹೇಳಿದ್ರೆ, ಇದನ್ನು ನಂಬಿಗಸ್ತರಿಗೆ ಒಪ್ಪಿಸ್ತಕ್ಕಂಥ ಈ ಪ್ರಕಟಣೆಗಳು ನನ್ನವುಗಳಲ್ಲ, ಅದು ದೇವರಿಂದ ಬಂದದ್ದು. ಆದ ಕಾರಣ ಇದು ಮಾಧ್ಯಮದ ಮುಖಾಂತರವಾಗಿ ಅನೇಕರಿಗೆ ದೇವರ ವಾಕ್ಯ ತಲುಪಬೇಕು, ಸಾರಬೇಕು, ಸಾಗಬೇಕು, ಹಬ್ಬಬೇಕು, ಹರಡಬೇಕು. ಈ ಮೂಲಕ ದೇವರಿಗೆ ಮಹಿಮೆಯನ್ನು ತರಬೇಕು. ಒಂದು ವಾಕ್ಯ ಬೈಬಲ್ನಲ್ಲಿದೆ, ಹಬಕ್ಕೂಕನಲ್ಲಿ. ಸಮುದ್ರವು ಯಾವ ರೀತಿಯಾಗಿ ಭೂಮಿಯ ಮೇಲೆ ತುಂಬಿ ಹೋಗಿದೆಯಲ್ಲ, ಆ ರೀತಿಯಾಗಿ ದೇವರ ವಾಕ್ಯವು ಭೂಮಿಯೆಲ್ಲ ಕಡೆಗಳಲ್ಲಿ ಹಬ್ಬಿ ಹರಡಬೇಕು. ದಿ ಅರ್ತ್ ಶಾಲ್ ಬಿ ಫಿಲ್ಡ್ ವಿತ್ ದ ನಾಲೆಜ್ ಆಫ್ ದ ಗ್ಲೋರಿ ಆಫ್ ಗಾಡ್. ದೇವರ ವಾಕ್ಯದ ಮಹಿಮೆ ಉಳ್ಳಂಥ ದೇವರ ವಾಕ್ಯ ಹಬ್ಬುವಂಥದ್ದು. ಸರಿ, ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 2 ತಿಮೋಥಿ 2ನೇ ಅಧ್ಯಾಯದಿಂದ ಆತ್ಮಿಕ ತಂದೆಯ 16 ಮಾರ್ಗದರ್ಶನಗಳು ಆತ್ಮಿಕ ಮಗುವಿಗಾಗಿ, ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಆತ್ಮಿಕ ಮಗುವಿಗಾಗಿ ಆತ್ಮಿಕ ತಂದೆಯ 16 ಮಾರ್ಗದರ್ಶನಗಳು. 16 ಗೈಡ್ಲೈನ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಟು ಎ ಸ್ಪಿರಿಚುವಲ್ ಚೈಲ್ಡ್. ಅದರಲ್ಲಿ ನಾವು ಈಗಾಗಲೇ 3 ನೋಡಿದ್ವಿ. 4ನೇದು ಸ್ವಲ್ಪ ಕಷ್ಟಕರವಾದದ್ದು. 2 ತಿಮೋಥಿ 2ನೇ ಅಧ್ಯಾಯದ 3ನೇ ವಚನದಲ್ಲಿ, ನೀನು ಯೇಸು ಕ್ರಿಸ್ತನ ಸೈನಿಕನಂತೆ ಶ್ರಮೆಯನ್ನು ಅನುಭವಿಸು. ಅದು 4ನೇ ಮಾರ್ಗದರ್ಶನ. ಹೌದು, ಅದು ಆಪ್ಷನಲ್ ಅಲ್ಲ, ಅದು ದೇವರ ವಾಕ್ಯದ ಒಂದು ಮಾರ್ಗದರ್ಶನ. ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ನೀಡುವಂಥದ್ದು. 5ನೇದಾಗಿ ಫಾಲೋ ರೂಲ್ಸ್, ನಿಯಮದ ಪ್ರಕಾರ ಹೋರಾಡು. ಸ್ಪರ್ಧೆ ಅಂತ ಹೇಳ್ಬಿಟ್ಟು ಒಂದು ಇರುವಾಗ, ಆ ಸ್ಪರ್ಧೆಯಲ್ಲಿ ಕೆಲವು ನಿಯಮಗಳು ಇರ್ತವೆ. ಟ್ರ್ಯಾಕ್ನಲ್ಲಿ ಓಡಬೇಕು ಉದಾಹರಣೆಗೆ. ಆ ರೀತಿಯಾಗಿ ಇರುವಂಥ ಕ್ರಿಕೆಟ್ನಲ್ಲಿ ಕೂಡ ಈ ರೀತಿಯಾಗಿ ಸ್ಪರ್ಧೆಯಲ್ಲಿ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡು, ಶಾರ್ಟ್ಕಟ್ ನೋಡಬೇಡ ಅಂತ ಹೇಳ್ಬಿಟ್ಟು 2 ತಿಮೋಥಿ 2ನೇ ಅಧ್ಯಾಯದ 5ನೇ ವಚನದಲ್ಲಿ ಆ 5ನೇ ಒಂದು ಗೈಡ್ಲೈನ್ಸ್, ಮಾರ್ಗದರ್ಶನ ಇದೆ. 6ನೇದಾಗಿ ನೋಡುವಾಗ ಇರುವಂಥದ್ದು ಏನಂತ ಹೇಳಿದರೆ, ಇವುಗಳನ್ನು ಯೋಚಿಸು. ನಾನು ಹೇಳುತ್ತಿರುವಂಥದ್ದನ್ನು ಯೋಚಿಸು. ಕನ್ಸಿಡರ್ ವಾಟ್ ಐ ಸೇ. 2 ತಿಮೋಥಿ 2:7.
ಆ ರೀತಿಯಾಗಿ ಮಾತನಾಡ್ತಾ ಸ್ವಲ್ಪ ಯೋಚನೆ ಮಾಡು ನಾನು ಹೇಳಿದ್ದು ಎಂಬುದಾಗಿ ಹೇಳುವಂಥದ್ದು ಒಳ್ಳೆಯದದು. ಯಾಕಂದರೆ ಕೆಲವು ಸಾರಿ ಯೌವನಸ್ಥರು ಅಥವಾ ಆತ್ಮಿಕ ಮಕ್ಕಳು ಯೋಚಿಸಬೇಕು, ಆತ್ಮಿಕ ತಂದೆ ಹೇಳಿದ್ದ ನಾನು ಮಾಡ್ತೀನಿ ಅದನ್ನು. ಒಂದು ಸಾರಿ ಬಾನಸವಾಡಿ ರೈಲ್ವೆ ಸ್ಟೇಷನ್ ಮುಂದೆ ಬೆಂಗಳೂರಿನಲ್ಲಿ ನನ್ನ ಆತ್ಮಿಕ ತಂದೆ ನನ್ನ ಹತ್ರ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ರು. ಅವ್ರು ಹೇಳೋದೆಲ್ಲ ಭಾಳ ಪ್ರಾಮುಖ್ಯ, ನನಗೆ ಭಾಳ ಪ್ರಾಮುಖ್ಯ ಅಂದರೆ ಭಾಳ ಪ್ರಾಮುಖ್ಯ. ಅದನ್ನು ಗಂಭೀರವಾಗಿ ಅಮೂಲ್ಯವಾಗಿ ಪರಿಗಣಿಸ್ತೇನೆ. ಎಷ್ಟೊಂದು ವಿಷಯಗಳು ಹೇಳಿಬಿಟ್ರು. ಆದರೆ ನಾನು ಅವತ್ತು ಸ್ವಲ್ಪ ಮಾತಾಡ್ತಾ ಕತ್ತಲಾಗ್ಬಿಡ್ತು. ಕತ್ತಲೆಯಲ್ಲಿ ಬರ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಆದರೆ ಒಂದು ಪ್ರೇಯರ್ ಮಾಡಿದೆ ನಾನು ಅವತ್ತು. ಕರ್ತನೇ, ನನ್ನ ಆತ್ಮಿಕ ತಂದೆಯಿಂದ ನಾನು ಕೇಳುವಂಥದ್ದನ್ನೆಲ್ಲವನ್ನು ಹಾಗೆ ನಾನು ನೆನಪಿಟ್ಕೊಂಡು ಮನೆಗೆ ಹೋಗಿ ಬರೆಯುವಂತೆ ನೀನು ಸಹಾಯ ಮಾಡು ಅಂತ ಹೇಳ್ಬಿಟ್ಟು ಮನೆಗೆ ಹೋದಾಗ 189 ವಿಷಯಗಳು, ಸುಮಾರು ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ, ಸುಮಾರು 189 ವಿಷಯಗಳು. ಅದನ್ನೆಲ್ಲ ಒಂದೊಂದಾಗಿ ಬರೆದಿಟ್ಟೆ. ನಾನು ಹೇಳುತ್ತಿರುವುದನ್ನು ಯೋಚಿಸು. ಅದರಲ್ಲಿ ಒಂದು ವಿಷಯ ಅವರು ಹೇಳಿದರು, ಕನ್ಸಿಡರ್ ಅದರ್ಸ್ ಬೆಟರ್ ದೆನ್ ಯುವರ್ ಸೆಲ್ಫ್. ಇತರರನ್ನು ನಿನಗಿಂತಲೂ ಶ್ರೇಷ್ಠವಾಗಿ ಎಣಿಸ್ಕೊ. ಅವತ್ತು ಅವರು ಹೇಳಿದಂಥ ಇನ್ನೊಂದು ಮಾತು, ಪ್ರೀಚ್ ವಾಟ್ ಜೀಸಸ್ ಡಿಡ್ ಆ್ಯಂಡ್ ನಾಟ್ ವಾಟ್ ಯು ಡಿಡ್. ಯೇಸು ಸ್ವಾಮಿ ಏನು ಮಾಡಿದರೆ ಅದನ್ನು ಸಾರು, ನೀನೇನು ಯೇಸು ಸ್ವಾಮಿಗೆ ಮಾಡ್ತಾ ಇದ್ದೀ ಅಂತ ಅದನ್ನು ಹೇಳಬೇಡ ಅಂತ. ಸರಿ, 7ನೇದಾಗಿ ದ ಲಾರ್ಡ್ ವಿಲ್ ಗಿವ್ ಯು ಡಿಸರ್ನ್ಮೆಂಟ್. ಮಾರ್ಗದರ್ಶನ ಏನಂತ ಹೇಳಿದರೆ 7ನೇ ವಚನದಲ್ಲಿ ಇದೆ. 7ನೇ ಮಾರ್ಗದರ್ಶನ ಏನಂದರೆ ಕರ್ತನು ವಿವೇಕವನ್ನು ದಯಪಾಲಿಸುವ. ಅದು ಒಳ್ಳೆಯ ಒಂದು ಮಾತು. ಅದು ಕರ್ತನು ವಿವೇಕ ದಯಪಾಲಿಸ್ತಾನೆ. ನಾನು ಹೇಳೋದನ್ನು ನೀನು ನೆನಪಿಟ್ಕೋ, ಯೋಚನೆ ಮಾಡು. ಆದರೆ ದೇವರು ನಿನಗೆ ಪ್ರಕಟಣೆ ಕೊಡ್ತಾರೆ, ದೇವರು ನಿನಗೆ ಮಾರ್ಗದರ್ಶನ ಕೊಡ್ತಾರೆ ಎಂಬುದಾಗಿ, ಅಥವಾ ವಿವೇಕವನ್ನು ಕೊಡ್ತಾರೆ ಎಂಬುದಾಗಿ ಹೇಳ್ತಿದ್ದಾರೆ. ಆ ರೀತಿಯಾಗಿ ಹೇಳಿಬಿಟ್ಟು 8ನೇ ವಚನದಲ್ಲಿ 8ನೇ ಮಾರ್ಗದರ್ಶನವನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದರೆ, ಜ್ಞಾಪಕ ಮಾಡಿಕೊ. ರಿಮೆಂಬರ್ ಒನ್ ಥಿಂಗ್. ಏನನ್ನು ಆವಾಗ ನಾನು ಹೇಳಿದ್ದನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಆದರೆ 8ನೇ ವಚನದಲ್ಲಿ ದಾವೀದನ ವಂಶದವನಾದ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಜ್ಞಾಪಕ ಮಾಡಿಕೊ. ರಿಮೆಂಬರ್ ಜೀಸಸ್ ಕ್ರೈಸ್ಟ್ ಈಸ್ ರೈಸ್ಡ್ ಫ್ರಮ್ ದ ಡೆಡ್. ಯಾಕೆ ಅದನ್ನು ನೆನಪು ಮಾಡ್ಕೋಬೇಕು? ಯಾಕಂದರೆ ಕ್ರಿಸ್ತನ ಪುನರುತ್ಥಾನದ ಶಕ್ತಿ ಇದೆ. ವಾವ್, there is a power of resurrection in the Christ coming out of death or dead. ಕ್ರಿಸ್ತನ ಮರಣದಿಂದ ಎಬ್ಬಿಸಿದರಲ್ಲಿ ದೇವರ ಪುನರುತ್ಥಾನ ಶಕ್ತಿ ಅಡಕವಾಗಿದೆ. ಅದು ನಮಗೆ ಲಭ್ಯವಾಗಿದೆ. ಆದ ಕಾರಣ ಆ ಮಾರ್ಗದರ್ಶನ ಅವರು ನೀಡಿದರು. 8 ಆಯಿತು. ಇನ್ನು 8 ಮಾರ್ಗದರ್ಶನಗಳನ್ನು ಬೇಗ ನಾವು ನೋಡಿಕೊಳ್ಬೇಕು. 2ನೇ ತಿಮೋತಿ 2ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ಆತ್ಮಿಕ ಮಗುವಿಗಾಗಿ ಆತ್ಮಿಕ ತಂದೆಯ 16 ಮಾರ್ಗದರ್ಶನಗಳು. 16 ಗೈಡ್ಲೈನ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಟು ಸ್ಪಿರಿಚುವಲ್ ಚೈಲ್ಡ್. 9ನೇದಾಗಿ ಹಿ ಟೆಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್. ಈಗ ಆತ್ಮಿಕ ಮಗುವಿಗೆ ಪತ್ರ ಬರೆಯುವಾಗ ಅಥವಾ ಕಮ್ಯುನಿಕೇಷನ್ ಮಾಡುವಾಗ, ಮಾತುಕತೆಯನ್ನು ನೀಡುವಾಗ, ಮಾತನ್ನು ಬೆಳೆಸುವಾಗ ಆತ್ಮಿಕ ತಂದೆ ತನ್ನ ಒಂದು ಅನುಭವವನ್ನು ಕೂಡ ತನ್ನ ಆತ್ಮಿಕ ಮಗುವಿಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ 10ನೇ ವಚನದಲ್ಲಿ ಎಲ್ಲವನ್ನು ಸಹಿಸಿಕೊಳ್ತೇನೆ, ಐ ಆಮ್ ಟಾಲರೇಟಿಂಗ್. ನಾನು ಕೂಡ ಇಂದು ಯಾವುದೋ ಒಂದು ದುಃಖದಲ್ಲಿ ಅಥವಾ ಬೇಸರದಲ್ಲಿರುವಾಗ ಕೆಲವು ಆತ್ಮಿಕ ನನ್ನ ಮಕ್ಕಳಿಗೆ ನಾನು SMS ಮೂಲಕವಾಗಿ ತಿಳಿಸಿದೆ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ಐ ಆಮ್ ಟೆಂಪ್ಟೆಡ್ ಟು ಬಿ ಡಿಪ್ರೆಸ್ಡ್. ಏನೋ ಒಂದು ಸನ್ನಿವೇಶ ಆಯಿತು, ಇನ್ನೊಬ್ಬ ಆತ್ಮಿಕ ಮಗುವಿನಿಂದ ನನಗೆ ನೋವು ಆಯಿತು. ಆದ ಕಾರಣ ಇತರ ಆತ್ಮಿಕ ಮಕ್ಕಳಿಗೆ ಅದನ್ನು ನಾನು
SMS ಮೂಲಕವಾಗಿ ಪ್ರೇಯರ್ ಮಾಡಿರಿ ಅಂತ ಹೇಳ್ಬಿಟ್ಟು ಆ ಆತ್ಮಿಕ ಮಗುವಿಗಾಗಿಯೂ ಪ್ರಾರ್ಥನೆ ಮಾಡ್ತಿದ್ದಾರೆ, ನನಗೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಆ ರೀತಿಯಾಗಿ ಇಲ್ಲಿ ಕೂಡ ಆತ್ಮಿಕ ತಂದೆ ತನ್ನ ಅನುಭವವನ್ನು ಮಾರ್ಗದರ್ಶನವಾಗಿ ಹೇಳ್ಬಿಟ್ಟು, ನಾವು ಆತನೊಡನೆ ಸತ್ತಿದರೆ ಆತನೊಡನೆ ನಾವು ಸಹ ಜೀವಿಸುವೆವು. ತನ್ನ ಬಗ್ಗೆ ಕೂಡ ಹೇಳಿಬಿಟ್ಟು ಯೇಸು ಕರ್ತನ ಬಗ್ಗೆ ಕೂಡ ಅದನ್ನು ಕನೆಕ್ಟ್ ಮಾಡುವಂಥದ್ದು ಭಾಳ ಚೆನ್ನಾಗಿದೆ ಆತ್ಮಿಕ ತಂದೆಯ ಒಂದು ಶೈಲಿ. 10ನೇದಾಗಿ ಡೆಲಿಗೇಟ್ಸ್ ಮಿನಿಸ್ಟ್ರಿ. 10ನೇ ಮಾರ್ಗದರ್ಶನ ಏನಂತ ಹೇಳಿದ್ರೆ, ಈ ವಿಷಯಗಳನ್ನು ನೀನು ಅವರ ನೆನಪಿಗೆ ತರಬೇಕು, ಕರ್ತನ ಮುಂದೆ ಎಚ್ಚರಿಸಿ ಸಾಕ್ಷಿ ಕೊಡು. ವಾವ್! ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ನೀಡುವಂಥ ಮಾರ್ಗದರ್ಶನ ನಾನೀಗೆಲ್ಲ ಹೇಳ್ತಿದ್ದೀನಲ್ಲ, ಅದನ್ನೇ ತಗೊಂಡು ಜನರ ಮುಂದೆ ಸಭೆಯಲ್ಲಿ ನೀನು ಅವರಿಗೆ ವಾರ್ನಿಂಗ್ ಆಗಿ, ಎಚ್ಚರಿಕೆಯಾಗಿ ಅವರಿಗೆ ನೆನಪು ಮಾಡಿಸು ಅಂತ ಹೇಳ್ಬಿಟ್ಟು. 11ನೇ ಮಾರ್ಗದರ್ಶನ ಏನಂದರೆ, ಟೆಲ್ಸ್ ನಾಟ್ ಟು ಬಿ ಅಶೇಮ್ಡ್. ನೀನು ನಾಚಿಕೆ ಪಡಬೇಡ. 2 ತಿಮೋತಿ 2ನೇ ಅಧ್ಯಾಯದ 15ನೇ ವಚನದಲ್ಲಿ ನಾಚಿಕೆಗೊಳಪಡದ ಕೆಲಸದವನಂತೀರು. ಕೆಲಸ ಮಾಡುವಂಥವರು ಅವರು ಟೈಲರ್ ಆಗಿದ್ದರೆ ಅವರು ನಾಚಿಕೆ ಪಡೋದಿಲ್ಲ. ಒಂದು ವೇಳೆ ಕಸ ಗೂಡಿಸೋದಾದರೆ ನಾಚಿಕೆ ಪಡೋದಿಲ್ಲ, ತಮ್ಮ ಕೆಲಸ ಅದು. ಅದೇ ರೀತಿಯಾಗಿ ನೀನು ಸೇವೆ ಮಾಡುವಾಗ ನಾಚಿಕೆ ಪಡಬೇಡ ಎಂಬುದಾಗಿ ಒಂದು ಮಾರ್ಗದರ್ಶನ. 12ನೇದಾಗಿ ನಿನ್ನನ್ನು ದೇವರಿಗೆ ಮೆಚ್ಚುಗೆಯಾದವನಾಗಿ ಸಮರ್ಪಿಸಲು ಆಸಕ್ತನಾಗಿರು. ವಾವ್! ಇದು ಎಂಥ ಒಂದು ಮಾರ್ಗದರ್ಶನ. ಏನಂತ, ನಿನ್ನನ್ನೇ ದೇವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿಯಾಗಿ, ಅಪ್ರೂವ್ಡ್ ಪರ್ಸನ್ ಆಗಿ ಇರಲಿಕ್ಕೆ ನೀನು ಏನು ಮಾಡು, ಆಸಕ್ತನಾಗಿರು. ಇದು ನನಗೆ ಬೇಕು, ಈ ವಾಕ್ಯ ನನಗೆ ಬೇಕು, ಆ ರೀತಿಯಾಗಿ ನಾನು ಇಲ್ಲ, ಆ ರೀತಿಯಾಗಿರೋ ಬಯಸ್ತೇನೆ. ದೇವರಾತ್ಮ ನನಗೆ ಸಹಾಯ ನೀಡಲೇ, ದೇವರಾತ್ಮನೇ ಸಹಾಯ ನೀಡುವಂತ ಕೂಡ ನಾವು ಪ್ರಾರ್ಥಿಸೋಣ. 13ನೇ ಒಂದು ಮಾರ್ಗದರ್ಶನ ಏನಂದರೆ, ಒಂದು ಕೇಸ್ ಸ್ಟಡಿ ಕೊಡ್ತಾರೆ. ಮಾರ್ಗದರ್ಶನ ವಿವಿಧ ರೀತಿಯಲ್ಲಿ ಆತ್ಮಿಕ ತಂದೆ ಆತ್ಮಿಕ ಮಗುವಾದ ತಿಮೋತಿಗೆ ಕೊಡುವಾಗ ಹುಮೆನಾಯನು ಮತ್ತು ಫಿಲೆತೆನು ಅಂತ ಹೇಳ್ಬಿಟ್ಟಿದ್ದಾರೆ. ಅವರೇನು ಮಾಡಿಬಿಟ್ಟಿದ್ದಾರೆ, ಅವರು ಕೆಲವು ಮಾತುಗಳನ್ನು ಹೇಳಿ ಜನರನ್ನು ನಂಬಿಕೆಯಿಂದ ಕೆಡಿಸ್ತಾ ಇದ್ದಾರೆ ಎಂಬುದಾಗಿ. ಆದ ಕಾರಣ ನೀನು ಎಚ್ಚರಿಕೆಯಾಗಿರೋದ್ರ ಬಗ್ಗೆ, ನೀನು ಅವರಿಂದ ಕಲ್ತ್ಕೊ, ನೀನು ಆ ರೀತಿಯಾಗಿರಬೇಡ, ನೀನು ಆ ರೀತಿಯಾಗಿದ್ದವ್ರನ್ನ ಎಚ್ಚರಿಕೆ ಕೊಡು ಎಂಬ ರೀತಿಯಲ್ಲಿ ಒಂದು ಮಾರ್ಗದರ್ಶನ, ಕೇಸ್ ಸ್ಟಡಿ, ಒಂದು ದೃಷ್ಟಾಂತ, ಹೆಸರು ಹೇಳಿ, ಇಬ್ಬರ ಹೆಸರುಗಳನ್ನು ಹೇಳಿ ಆ ರೀತಿಯಾಗಿ ಮಾರ್ಗದರ್ಶನ ಕೊಟ್ಟುಬಿಟ್ಟು 20ನೇ ವಚನದಲ್ಲಿ 19ನೇ ವಚನದಲ್ಲಿ ನಾವು ನೋಡುವಾಗ ಮುದ್ರೆಯ ಬಗ್ಗೆ, ದೇವರ ಮುದ್ರೆ ಬಗ್ಗೆ ಏನಾದರೆ, ತನ್ನವರು ಯಾರೆಂಬುದು ಕರ್ತನು ತಿಳಿದಿದ್ದಾನೆ ಮತ್ತು ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುಷ್ಟತನವನ್ನು ಬಿಡಬೇಕಂತ ಲಿಪಿ ಉಂಟು ಎಂಬುದಾಗಿ ದೇವರ ಮುದ್ರೆಯ ಕುರಿತಾಗಿ ಒಂದು ಮಾರ್ಗದರ್ಶನ. 19ನೇ ವಚನ 2 ತಿಮೋತಿ 2:19. ಮತ್ತು ಹಾಗೆ ಮುಂದುವರಿಯುವಾಗ ಕೆಲವು ಸಂಗತಿಗಳನ್ನು ಆತ್ಮಿಕ ಮಗು ಬಿಡಬೇಕು. ಯವನದ ಆಶೆಗಳಿಗೆ ದೂರವಾಗಿರು. 2 ತಿಮೋತಿ 2:22. ಹೌದು, ಆತ್ಮಿಕ ತಂದೆ ಹೇಳಿದ ಪ್ರಕಾರವಾಗಿ ಕೆಲವು ಸಂಗತಿಗಳನ್ನು ಬಿಡಬೇಕು, ಆದರೆ ಕೆಲವು ಸಂಗತಿಗಳನ್ನು ಹಿಡ್ಕೊಳ್ಬೇಕು. 16ನೇ ಮಾರ್ಗದರ್ಶನ ಏನಂತ ಹೇಳಿದ್ರೆ, ಕೆಲವು ಸಂಗತಿಗಳನ್ನು ಹಿಡ್ಕೊಳ್ಬೇಕಂಥದ್ದು. ಏನನ್ನು ಬೆನ್ನಟ್ಟಬೇಕು. ಯಾವುದಂತ ಹೇಳಿದ್ರೆ, ನೀತಿ, ನಂಬಿಕೆ, ಪ್ರೀತಿ, ಸಮಾಧಾನ, ಇವುಗಳನ್ನು ಬೆನ್ನಟ್ಟು. ಪರ್ಸ್ಯೂ ದೀಸ್ ಥಿಂಗ್ಸ್. ಒಳ್ಳೆಯದಲ್ವಾ? ಆದರೆ ಎಂಥವ್ರ ಜೊತೆಗೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ. ಎಲ್ಲರ ಸಂಗಡ ಆಗಲ್ಲ, ಇದು ಕಷ್ಟ. ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ನೀವು ಇವುಗಳನ್ನು ಬೆನ್ನಟ್ಟು. ಇದು ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ನೀಡಿದಂಥ ಒಂದು ಮಾರ್ಗದರ್ಶನ. ಆ ರೀತಿಯಾಗಿ ಬೆನ್ನಟ್ಟಿದರೆ ಏನಾಗ್ತದೆ, ಕರ್ತನ ದಾಸನು ಜಗಳ ಆಡೋದಿಲ್ಲ. 24ನೇ ವಚನ, ಜಗಳ ಆಡದೆ ಎಲ್ಲರನ್ನು ಸೌಮ್ಯವಾಗಿ ಬೋಧಿಸಿ ಸೈತಾನ್ನ ಉರುಳಿಗೆ ಬಿದ್ದು ಸರಿಯಾದಂಥವ್ರನ್ನ ತಪ್ಪಿಸುವುದಕ್ಕೆ ಯತ್ನಿಸುವುದು. ಆ ರೀತಿಯಾಗಿ ಇಂದು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾವು ಮಾಡೋಣ. ಆದ ಕಾರಣ 2 ತಿಮೋತಿ 2ನೇ ಅಧ್ಯಾಯದಿಂದ ನಾವು
ಆತ್ಮಿಕ ಮಗುವಿಗಾಗಿ ಆತ್ಮಿಕ ತಂದೆಯ 16 ಮಾರ್ಗದರ್ಶನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.